ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ಜಪಾನಲ್ಲಿ ನಮ್ಮದು ಡೇ 12. ನಾವು ಕಾನಾಜಾವದಿಂದ ಶಿರಾಕಾವಾಗ ಅಂತ ಹೇಳುವಂಥ ಒಂದು ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ. ಕಾನಾಜಾವ ಸುಮಾರು ಸಮುದ್ರ ತಟದಲ್ಲಿದ್ದರೆ ಇದು ಜಸ್ಟ್ ಒಂದು 1.5 1 ಮುಕ್ಕಾಲು ಗಂಟೆಯ ಬಸ್ ಜರ್ನಿಯಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನಾವು ಬಂದಂಥ ಹೈ ಸ್ಪೀಡ್ ಬಸ್. ಈ ಬಸ್ ಜರ್ನಿಯಲ್ಲಿ ದೊಡ್ಡ ಒಂದು ಹಿಲ್ ಸ್ಟೇಷನಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಎಲ್ಲ ಶಿಖರಗಳ ಮೇಲೆ ಐಸ್ ಕಾಣ್ಬೋದು ನೀವು. ನಾವು ಈ ಬಸ್ ಸ್ಟೇಷನಲ್ಲಿ ಲ್ಯಾಂಡ್ ಆಗಿ ಇಲ್ಲಿ ಲಾಕರ್ ರೂಮ್ ಫೆಸಿಲಿಟಿ ನೋಡಿದರೆ ಎಲ್ಲ ಫುಲ್ಲಾಗಿತ್ತು. ಮತ್ತು ಅಲ್ಲಿ ಹಿಂದ್ಗಡೆ ಕಾಣುವಂಥ ಮನೆಯಲ್ಲಿ ಅವ್ರದ್ದು ಕೂಡ ಪ್ರೈವೇಟ್ ಲಾಕರ್ ಫೆಸಿಲಿಟಿ ಇತ್ತು. ಸೊ ಅಲ್ಲಿ ಹೋಗಿ ನಾವು ನಮ್ಮ ಲಗೇಜ್ ಎಲ್ಲ ಇಟ್ವಿ. ಈಗ ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಹಿಂದೆ ಕಾಣ್ತಾ ಇದೆಯಾ, ಅಲ್ಲಿ ಮೇಲೆ ಕಂಪ್ಲೀಟ್ ಸ್ನೋ ಕವರ್ಡ್ ಮೌಂಟೇನ್ಸ್ ನೋಡ್ತಾ ಇರ್ಬೋದು ನೀವು. ಇನ್ನು ಸುಮಾರು ನೋಡೋದಿದೆ. ಆಮೇಲೆ ಇಲ್ಲಿಗೆ ಬರುವಾಗ ಈ ಥರದ ಸುಮಾರು ಟನಲ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಶಿರಾಕಾವಾಗ ಅಂತ ಹೇಳುವಂಥದ್ದು ಜಪಾನಿನ ಒಂದು ಹಳ್ಳಿ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಜಪಾನಲ್ಲಿ ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಕಾಣಸಿಗ್ತವೆ. ಈ ಹಳ್ಳಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳೋ ಕಾರಣಕ್ಕೆ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿನ ಕೆಲವೊಂದು ಮನೆಗಳು ಇನ್ನೂ ಆ ಹಳೇ ಕಾಲದ ಜಾಪನೀಸ್ ಸ್ಟೈಲಲ್ಲೇ ಇದೆ. ನಮ್ಮ ದೇಶದಲ್ಲಿ ನಾವು ಮುಳಿ ಹುಲ್ಲಿನ ಮನೆ ಕಾಣ್ಬೋದಲ್ಲ, ಹಾಗೆ ಇದು ಏನೋ ಒಂದು ಥರದ ಹುಲ್ಲಿನಲ್ಲಿ ಮಾಡಿದಂಥದ್ದು. ಎಷ್ಟು ದಪ್ಪಕ್ಕೆ ಅದನ್ನು ಹೀಗೆ ಹಾಕಿದ್ದಾರೆ ಅಂತ ಹೇಳಿದರೆ ನಿಮಗಿಲ್ಲಿ ನೋಡಿದರೆ ಗೊತ್ತಾಗ್ಬೋದು. ನೋಡಿ, ಈಗ ಬೇಕಾದಾಗೆ ಎ ಸಿ ಎಲ್ಲ ಹಾಕ್ಕೊಂಡಿದ್ದಾರೆ, ಮಾಡರ್ನ್ ಟೆಕ್ನಾಲಜಿಯನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಬಟ್ ಕಂಪ್ಲೀಟಾಗಿ ಮರದಲ್ಲಿ ಕಟ್ಟಿದ ಮನೆ. ಬಹುಶಃ ಈ ಭತ್ತದ ತೆನೆ ಕಟಾವಾದ ಮೇಲೆ ಆ ಬೈಹುಲ್ಲನ್ನು ಉಪಯೋಗ ಮಾಡಿದ್ದಾರೇನೋ, ಯಾಕಂದರೆ ನೋಡುವಾಗ ನನಗೆ ಬೈಹುಲ್ ಥರ ಕಾಣ್ತದೆ. ಲೈಟಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಈಗ ಕಾಣ್ತಾ ಇದೆಯಲ್ಲ, ನೋಡಿ ಈ ಥರ ಇದೆ ಈ ಮನೆಗಳು. ನೋಡಿ, ಎಲ್ಲಿ ನೋಡಿದರೂ ಶುದ್ಧ ನೀರು ಹರಿತಾ ಇದೆ. ಒಂದು ಚೂರು ಪೊಲ್ಯೂಷನ್ ಅಂತ ಹೇಳುವಂಥದ್ದೇ ಇಲ್ಲ. ಬಹುಶಃ ಇದು ಮೇಲೆ ಬೆಟ್ಟದ ಮಂಜು ಕರಗಿ ಬರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಜಪಾನಿಯರ ಗದ್ದೆ ಎಲ್ಲ ಕಟಾವು ಆಗಿದೆ. ಆಮೇಲೆ ದೂರದಲ್ಲಿ ಅಲ್ಲಿ ನಿಮಗೆ ಇನ್ನೊಂದು ಮನೆ ಕಾಣ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಕೊಳ, ಒಳ್ಳೆ ಸ್ವರ್ಗಲೋಕದಾಗಿದೆ. ಅಲ್ಲಿ ಹಿಂದೆ ನೋಡಿ ಸಕುರ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಹೋಗಿದೆ ಅಂತೇಳಿ. ಆಮೇಲೆ ಅಲ್ಲಿ ನೋಡಿ, ಅದರ ಹತ್ರ ಮನೆ ಮೇಲೆ ಶಿಖರ, ಅದರಲ್ಲಿ ಐಸ್ ನೋಡುವಾಗಲೇ ಏನೋ ಒಂಥರ ರೋಮಾಂಚನ ಆಗ್ತದೆ. ಜನರೆಲ್ಲ ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ. ಅರ್ಜುನ್, ಕೆರೆ ಸೈಡಿಗೆ ಹೋಗ್ಬೇಡ. ನೋಡಿ, ಮಕ್ಕಳೆಲ್ಲ ನೀರು ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಯಾಕೋ ಕೊಳದಲ್ಲಿ ಕರೆಕ್ಟಾಗಿ ನೋಡಿದರೆ ನೀವು ನೋಡ್ಬೋದು, ಇಲ್ಲಿ ಕೋಯಿ ಮೀನುಗಳು. ಇದರ ಮೇಲೆ ತಾವರೆ ಎಲೆಗಳು ಕಾಣ್ತಾ ಇದೆ. ತಾವರೆ ಹೂವು ಇಲ್ಲ ಈಗ. ಈ ಊರಲ್ಲಿ ಸ್ಪೆಸಿಫಿಕ್ ಆಗಿ ನೋಡುವಂಥದ್ದು ಅಂತ ಏನಿಲ್ಲ. ಈ ಹಳ್ಳಿಯನ್ನೇ ನಾವು ನಡ್ಕೊಂಡು ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಇಲ್ಲಿನ ಈ ಸೌಂದರ್ಯ, ಇಲ್ಲಿನ ಈ ಮನೆಗಳು, ಈ ನೀರು, ಈ ತೋಟ, ಇದನ್ನೇ ನೋಡಲಿಕ್ಕಿರುವಂಥದ್ದು. ಇದೇ ಇಲ್ಲಿನ ಅಟ್ರ್ಯಾಕ್ಷನ್. ಬನ್ನಿ ಮುಂದೆ ಹೋಗುವ, ಏನಿದೆ ಅಂತ ನೋಡುವ. ನೋಡಿ, ನೀರು ಹೇಗೆ ಬೀಳ್ತಾ ಇದೆ ಅಂತೇಳಿ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ನೀವು ಕಾಣ್ಬೋದು ಎಂಥ ಬ್ಯೂಟಿಫುಲ್ ಮೌಂಟೇನ್ಸ್, ಅದರಲ್ಲಿ ಸ್ನೋ ನೋಡಿ ಹೇಗಿದೆ ಅಂತೇಳಿ. ಆಮೇಲೆ ಇನ್ನು ಮುಂದೆ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೇನೆ. ಮಕ್ಕಳಿಗಂತೂ ಭಾಳ ಖುಷಿ ಆಗ್ತದೆ. ಇಲ್ಲಿ ನೀರು ನೀರು ನೀರು, ಎಲ್ಲಿ ನೋಡಿದ್ರು ನೀರು. ಮೇಲೆ ಮೇಲೆ ನೋಡಿ ಹೇಗೆ ಬೆಟ್ಟದಲ್ಲಿ ಐಸ್ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ದೂರ ದೂರಕ್ಕೆ
ಮನೆಗಳು, ಕೃಷಿ ಭೂಮಿ, ಬೆಟ್ಟ ಗುಡ್ಡ, ಮರ, ಹೂಗಳು. ಏನು ನಾನು ನಿಮಗೆ ಹುಲ್ಲಿನ ಹಾಸಿರುವಂಥ ಮನೆಗಳು ಅಂತ ಹೇಳಿದೆ, ಅದಕ್ಕೆ ಗ್ಯಾಸೋ ಜುಕುರಿ ಸ್ಟೈಲ್ ಆಫ್ ಹೌಸಸ್ ಅಂತ ಹೇಳದಂತೆ ಜಪಾನಿಯರ ಟ್ರೆಡಿಷ್ನಲ್ ಹೌಸಸ್ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂಥದ್ದು. ಅದು ಇನ್ನೂ ಕೆಲವೊಂದಷ್ಟು ಇಲ್ಲಿ ಉಳ್ಕೊಂಡಿದೆ. ಈ ಪ್ರದೇಶದಲ್ಲಿ ಹೈಯೆಸ್ಟ್ ಉಳ್ಕೊಂಡಂಥದ್ದು. ಬೇರೆ ಎಲ್ಲ ಕಡೆ ಮಾಡರ್ನೈಸೇಷನ್ಗೆ ಅದು ಬಲಿಯಾಗಿ ಹೋಗಿದೆ. ಅಂದರೆ ಮಾಡರ್ನೈಸೇಷನ್ ಜೊತೆ ಜನರು ಕೂಡ ಅವರ ಹಳೆಯ ಕಾಲದ ಮನೆಗಳನ್ನು ಬಿಟ್ಟು ಹೊಸ ಟೈಪಿದ ಮನೆಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಊರಲ್ಲಿ ಎಲ್ಲರೂ ಹೆಚ್ಚಿನವರು ಹಾಗೆ ಉಳಿಸ್ಕೊಂಡಿದ್ದಾರೆ. ಎಲ್ಲರೂ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಈ ಗ್ಯಾಸ್ ಹೌಸ್ ಜುಕುರಿ ಮನೆಗಳಿಗೆ ಎಂಟರ್ ಆಗಲಿಕ್ಕೆ ನಮಗೆ ಟೂರಿಸ್ಟ್ಸ್ಗಳಿಗೆ ಪರ್ಮಿಷನ್ ಇದೆಯಂತೆ. ನೋಡೋಣ ಆ ಮನೆ ಎಲ್ಲಿದೆ ಮತ್ತು ಒಳಗಡೆ ಹೇಗಿದೆ ಅಂತ ಹೇಳುವಂಥದ್ದನ್ನ ಸಾಧ್ಯ ಆದರೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಇದೆಲ್ಲ ಜನರು ತಮ್ಮ ನಾರ್ಮಲ್ ಜೀವನ ನಡೆಸ್ತಿರುವಂಥ ಜಾಗಗಳು. ನಿಮಗಿಲ್ಲಿ ಬಟ್ಟೆ ಒಣಗಲಿಕ್ಕೆ ಹಾಕಿದ್ದು ಹಳ್ಳಿ ಕಡೆ ಹೇಗಿರ್ತದೆ ಹಾಗೇ ಇದೆ. ನಾವು ಜಸ್ಟ್ ಅವರ ಹಳ್ಳಿ ಒಳಗೆ ಬಂದು ಅವರ ಮನೆಗಳನ್ನು ನೋಡುವಂಥದ್ದಷ್ಟೇ, ಮತ್ತು ಅವರ ವೇ ಆಫ್ ಲೈಫ್. ಇಲ್ಲಿ ನಿಮಗೆ ಯಾವುದೇ ಹಳ್ಳಿಗೆ ಹೋದರೆ ಜನರು ಹೇಗೆ ನಾರ್ಮಲಾಗಿ ತಮ್ಮ ಜೀವನ ಬದುಕ್ತಾರೋ ಅಂಥದ್ದೇ ಸೆಟಪ್, ನಾರ್ಮಲ್ ಸೆಟಪ್. ಜಸ್ಟ್ ನಮಗೆ ಅವರ ಮನೆಯ ಅಂಗಳದವರೆಗೆ ಹೋಗುವಂಥ ಪರ್ಮಿಷನ್ ಸಿಗ್ತದೆ ಅಂತಷ್ಟೇ ಅಲ್ಲದೆ ಬೇರೇನಿಲ್ಲ. ನೋಡಿ, ಎಲ್ಲಿ ನೋಡಿದರೂ ನೀರು ನೀರು ನೀರು. ನೋಡಿ, ಇಲ್ಲಿ ಇವರು ಹೀಗೆ ಒಂದು ದಾರ ಕಟ್ಟಿದ್ದಾರೆ, ಅಂದರೆ ಇಲ್ಲಿಂದ ಆಚೆ ನಮಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ಇದು ನೋಡಿ, ಇದು ಅವರ ಮನೆಗಳು. ಹಳ್ಳಿಯಲ್ಲಿ ನಾರ್ಮಲ್ ಜೀವನ ಬದುಕ್ತಿರುವಂಥ ಜಪಾನಿಯರ ಮನೆಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ಸಾಮಾನ್ಯವಾಗಿ ನೀವು ಯಾವ ಮನೆ ನೋಡಿದರೂ ಕೂಡ ಎಲ್ಲ ಮಾಡೇ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ 100% ಇಲ್ಲಿ ಚಳಿಗಾಲದಲ್ಲಿ ಸ್ನೋ ಬೀಳ್ತದೆ. ಆಗ ಮಾಡಿದರೆ ಮಾತ್ರ ಆ ಮಾಡು ಸ್ಟ್ರಾಂಗಾಗಿ ನಿಲ್ತದೆ. ಈಗ ಲೆವೆಲ್ ನಮ್ಮಾಗೆ RCC ಮಾಡುಗಳಾದರೆ ಸ್ನೋದು ಭಾರ ಜಾಸ್ತಿಯಾಗಿ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ಇರ್ತದೆ. ಮಾಡೋದ್ರಿಂದ ಸ್ನೋ ಆರಾಮಾಗಿ ಜಾರಿ ಹೋಗ್ತದೆ. ಬನ್ನಿ ಮುಂದೆ ಹೋಗೋಣ, ಏನಿದೆ ಅಂತ ನೋಡೋಣ. ನೋಡಿ, ಜಪಾನಿಯರ ಮನೆ ಹಿಂದೆ ಇರುವಂಥ ಗ್ಯಾಸ್ ಸಿಲಿಂಡರ್ಗಳು ಯಾವ ಥರ ಸಿಸ್ಟಮ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು. ನೋಡಿ, LPG ಅಂತ ಇಲ್ಲಿ ಹಾಕಿದ್ದಾರೆ. ನೋಡಿ, ಇದಕ್ಕೆ ಮೀಟರ್ ಕೂಡ ಇದೆ. ಇಲ್ಲಿ LPG ಮೀಟರ್ ಇದೆ. ಬಹುಶಃ ಇದು ಗ್ಯಾಸ್ ಲೈನ್ ಮುಖಾಂತರ ಬಂದು ಈ ಸಿಲಿಂಡರ್ಗಳಲ್ಲಿ ಸ್ಟೋರ್ ಆಗುವಂಥದ್ದು ಅಂತ ಕಾಣ್ತದೆ. ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಇಲ್ಲಿನ ವಾತಾವರಣ ತುಂಬ ತಂಪಾಗಿರೋದ್ರಿಂದ ಮತ್ತು ಮಣ್ಣು ಸುಮಾರು ಕಪ್ಪು ಮಿಶ್ರಿತ ಮಣ್ಣಾದ್ರಿಂದ ಇಲ್ಲಿ ಹೂವುಗಳು ಭಾರಿ ಚೆನ್ನಾಗಿ ಬರ್ತದೆ. ನೋಡುವಾಗ ಭಾಳ ಖುಷಿಯಾಗ್ತದೆ. ನೋಡಿ, ಕಾಣ್ಬೋದು ನೀವು. ಮತ್ತು ಇಲ್ಲಿ ಒಂದು ಮರದ ಮನೆ, ಹಾಗೆ ಇಲ್ಲಿ ಅವರ ಟ್ರೆಡಿಷ್ನಲ್ ಮನೆ. ನೋಡಿ, ಇಲ್ಲಿ ನೋಡ್ಬೋದು ನೀವು. ಹೋಗೋಣ ಮುಂದೆ, ಹೇಗಿದೆ ಅಂತ ನೋಡೋಣ. ಇಲ್ಲೆಲ್ಲ ಬಹುಶಃ ಇದು ಈ ಮನೆಯ ಹೆಸರು ಅಥವಾ ಈ ಸ್ಟ್ರೀಟಿದ ಹೆಸರು ಗೊತ್ತಿಲ್ಲ ನನಗೆ. ನೋಡಿ, ಜಾಪನೀಸಲ್ಲಿ ಬರೆದಿದ್ದಾರೆ ಹೀಗೆ. ಇದೊಂದು ಆ್ಯಂಗ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ನೋಡಿ ನೋಡಿ, ಹಿಂದೆ ದೊಡ್ಡ ಬೆಟ್ಟ. ಸರಿ, ಆಚೆ ಹೋಗೋಣ. ನೋಡಿ, ಹೂಗಳು ನಿಮಗೆ ಎಂತೆಂಥ ವೆರೈಟಿದು ಬೇಕು, ಎಂತೆಂಥ ಕಲರಿದು ಹೂವು ಬೇಕು ನೋಡಿ. ಒಂದು ಕಡೆ ಮರದ ಮನೆಗಳು, ಇನ್ನೊಂದು ಕಡೆ ಸಕುರ ಹೂವದಂಥ ಮರಗಳು, ಇನ್ನು ಈಚೆ ನೋಡಿದರೆ ಟ್ರೆಡಿಷ್ನಲ್ ಮನೆಗಳು. ಅದರ ಹಿಂದೆ ದೂರದಲ್ಲಿ ಹಿಮಚಾದಿತ ಬೆಟ್ಟಗಳು. ಇದನ್ನು ನೋಡುವಾಗ ಏನೋ ಒಂಥರ ರೋಮಾಂಚನ ಆಗ್ತದೆ, ಖುಷಿ ಆಗ್ತದೆ. ನೋಡಿ, ನೀವು ಯಾವತ್ತಾದರೂ ಇಷ್ಟು ದೊಡ್ಡ ಗುಲಾಬಿ ಗಿಡ ಮತ್ತು ಇಷ್ಟು ಗುಲಾಬಿಗಳನ್ನು ಒಂದೇ ಗಿಡದಲ್ಲಿ ನೋಡಿದ್ದೀರಾ? ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ಹೈಟ್ ಆಗಿದೆ. ಮತ್ತು ಈ ಗುಲಾಬಿಯ ಕಲರ್ ನೋಡಿ. ನೋಡಿ ಎಂಥ ಸುವಾಸನೆ ಇದೆ ಗೊತ್ತಾ ಗುಲಾಬಿಗೆ. ಒಳ್ಳೆ ಗುಲ್ಕಂದ್ ಥರ ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆ. ನೋಡಿ ಎಷ್ಟು
ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳುವಂಥದ್ದು ಗುಲಾಬಿ ಗಿಡ. ನೋಡಿ ನೋಡಿ, ಕಾಣ್ತಾ ಇದೆಯಾ? ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಎಂತೆಂಥ ಹೂವಿನ ಗಿಡಗಳು ಗೊತ್ತಾ ಇಲ್ಲಿ, ನೋಡಿ. ಹಾಗೆ ನಡೀತಾ ನಡೀತಾ ನಾವು ಕಾಂಜಿಯಾ ಅಂತ ಹೇಳುವಂಥ ಹಳ್ಳಿಗೆ ಬಂದು ರೀಚ್ ಆದ್ವಿ. ಬನ್ನಿ ಇಲ್ಲಿ ಹೇಗಿದೆ ಅಂತ ನೋಡೋಣ. ವಾವ್, ಆ ಸಕುರ ಗಿಡಗಳ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಅವರ ಟ್ರೆಡಿಷ್ನಲ್ ಮನೆಗಳೆಲ್ಲ ಹೇಗೆ ಕಾಣ್ತಾ ಇದೆ. ತುಂಬ ಖುಷಿ ಆಗ್ತದೆ ಇಂಥಲ್ಲಿಗೆಲ್ಲ ಬರುವಾಗ. ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಜನ ಹೇಗೆ ಬದುಕ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ನಮಗೊಂದು ಸಣ್ಣ ಕಿರುಪರಿಚಯ ಸಿಕ್ಕಿದಾಗ ಆಗ್ತದೆ. ನೋಡಿ, ನಾವು ನಮ್ಮಲ್ಲಿ ಮುಳಿ ಹುಲ್ಲಿನ ಮನೆಗಳನ್ನು ನೋಡಿದ್ದೇವೆ, ಆದರೆ ಈಗಿನ ಕಾಲದಲ್ಲಿ ಬಹಳ ಅಂದರೆ ಬಹಳ ವಿರಳ ಆಗಿ ಹೋಗಿದೆ ಮುಳಿ ಹುಲ್ಲಿನ ಮನೆಗಳು. ಎಲ್ಲ RCC ಮನೆಗಳಿಂದ ತುಂಬಿ ಹೋಗಿದೆ. ಅಂಥದ್ರಲ್ಲಿ ಜಪಾನ್ನಂಥ ಒಂದು ವಿಶ್ವದ ಅತ್ಯಂತ ಡೆವಲಪ್ಡ್ ರಾಷ್ಟ್ರದಲ್ಲಿ ಇನ್ನೂ ಕೂಡ ಅವರು ತಮ್ಮ ಹಳೆಯ ಕಾಲದ ಮುಳಿ ಹುಲ್ಲಿನ ಮನೆಗಳನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಎಪ್ರಿಷಿಯೇಬಲ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಜನರೆಲ್ಲ ತಮ್ಮ ಕೈತೋಟದಲ್ಲಿ ಏನೋ ಕೆಲಸ ಮಾಡುವಂಥ ಒಂದು ಸಂದರ್ಭ. ನೋಡಿ ಇಲ್ಲಿ ನೋಡಿ ಹೇಗೆ ಇದೆ ಅಂತ ಹೇಳುವಂಥದ್ದು. ಎಲ್ಲ ಹಳೆ ಕಾಲದ ಮನೆಗಳು, ಜನರೆಲ್ಲ ಇನ್ನೂ ಆರಾಮಾಗಿ ಅದರಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ತಾ ನಮಗೆ ಈ ಥರ ಒಂದು ವ್ಯೂ ಕಾಣ್ತಾ ಇದೆ. ದೂರದಲ್ಲಿ ನಿಮಗೆ ಇಲ್ಲಿ ನೋಡಿ ಬೆಲ್ ಟವರ್ ಕಾಣ್ತಾ ಇದೆ. ಇದರ ಒಳಗೆ ಅವರ ಟ್ರೆಡಿಷ್ನಲ್ ಗಂಟೆಯನ್ನು ತೂಗು ಹಾಕಿದ್ದಾರೆ. ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ನಿಮಗೆ ತೋರಿಸಿದ್ದೇನೆ, ಸೇಮ್ ಅಂಥದ್ದೇ ಗಂಟೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಒಂದು ಸಿಟಿ ಸ್ಕ್ವೇರ್ ಅಂತ ಹೇಳ್ತೇವಲ್ಲ ನಮ್ಮ ಈ ಮಾಡರ್ನ್ ಸಿಟೀಸಲ್ಲಿ, ಹಾಗೆ ಒಂದು ವಿಲೇಜ್ ಸೆಂಟರಿಗೆ ಬಂದಂಥ ಅನುಭವ ಆಗ್ತಾಯಿದೆ ನನಗೆ. ನೋಡ್ಬೋದು, ಜಶ್ಮಿ ಫೋಟೋಗ್ರಫಿಯಲ್ಲಿ ಬ್ಯುಸಿ. ಎಲ್ಲರೂ ಇಲ್ಲಿ ಬಂದವರು ಎಲ್ಲರೂ ಫೋಟೋಗ್ರಫಿ ಮಾಡ್ತಾನೆ ಇದ್ದಾರೆ. ನೋಡಿ ಇದೊಂದು ಆ್ಯಂಗಲ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇದೊಂದು ಸಣ್ಣ ಶ್ರೈನ್, ಇಲ್ಲಾಂದರೆ ದೇವಸ್ಥಾನ. ಇಲ್ಲಿ ಬಂದು ಯಾರೊಬ್ಬರು ಕೈ ಮುಗಿತಾ ಇದ್ದಾರೆ. ನೋಡಿ ಇದು ಹಾಗಾದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗಂಟೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ಕಂಪ್ಲೀಟ್ ಮರದಲ್ಲಿ ಮಾಡಿದ್ದು, ಭಾಳ ಹಳೆಯ ಕಾಲದಲ್ಲಿ ಮಾಡಿದಾಗೆ ಕಾಣ್ತಾ ಇದೆ. ಎಲ್ಲ ಪೇಂಟ್ ಎಲ್ಲ ಫೇಡ್ ಆಗಿದೆ. ನೋಡಿ ನೋಡಿ ಎಂಥ ಒಂದು ವ್ಯೂ ಅಲ್ವಾ. ಇಲ್ಲೆಲ್ಲ ಸ್ವಲ್ಪ ಕೆಫೆಗಳು, ಐಸ್ ಕ್ರೀಮ್ ಪಾರ್ಲರ್ಗಳೆಲ್ಲ ಇದೆ. ತುಂಬ ಖುಷಿ ಆಗ್ತದೆ ಇವರ ಟ್ರೆಡಿಷನ್ ಬಗ್ಗೆ ತಿಳ್ಕೊಂಡು, ಇವರ ಟ್ರೆಡಿಷ್ನಲ್ ಮನೆಗಳ ಬಗ್ಗೆ ತಿಳ್ಕೊಂಡು ಭಾಳ ಖುಷಿ ಆಗ್ತದೆ. ನೋಡಿ ನಾವು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ರು, ಸ್ಕಂದ ಅವರು ಮತ್ತೆ ಇಲ್ಲಿ ಸಿಕ್ಕಿದ್ರು. ಇವತ್ತು ಅವ್ರದ್ದು ಲಾಸ್ಟ್ ಡೇ ಅಂತೆ. ಬ್ಯಾಕ್ ಟು ಟೋಕಿಯೋ. ನಮ್ಮ ಹಳೆ ವಿಡಿಯೋದಲ್ಲಿ ಅವರು ನಮಗೆ ಸಿಕ್ಕಿದ್ರು. ಬನ್ನಿ ಈಗ ಒಂದು ಐಸ್ ಕ್ರೀಮ್ ತಿನ್ನೋಣ. ಜಪಾನಲ್ಲಿ ಐಸ್ ಕ್ರೀಮ್ ಭಾಳ ಫೇಮಸ್ಸು. ನಾನು ಅರ್ಜುನ್ ಐಸ್ ಕ್ರೀಮ್ ತೊಗೊಂಡ್ರೆ, ಜಶ್ಮಿ ಮತ್ತು ಸಹದೇವ್ ಪುಡ್ಡಿಂಗ್ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಅವಾರ್ಡ್ ವಿನ್ನಿಂಗ್ ಪುಡ್ಡಿಂಗ್ ಅಂತೆ. ಇವಾಗ ಇವರು ಒಂದು ಟ್ರೆಡಿಷ್ನಲ್ ಮನೆ ಒಳಗೆ ಹೋಗಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳುವಂಥದ್ದು ನೋಡೋಣ. ಇಲ್ಲಿ ನಾವು ಈಗ ಶೂ ಬಿಚ್ಚಬೇಕು. ಶೂ ಬಿಚ್ಚಿ ಪರ್ ಅಡಲ್ಟ್ 400 ಯೆನ್, ಚಿಲ್ಡ್ರನ್ಗೆ 200 ಯೆನ್ ಅಂತೆ. ಅದು 6 ವರ್ಷದಿಂದ ಮೇಲ್ಪಟ್ಟವರಿಗೆ ಮಾತ್ರ. ಹಲೋ, ಇಲ್ಲಿಂದ ಈಗ ಮೇಲೆ ಸ್ಟೋರಿಗೆ ಹೋಗಬೇಕು. 200 ವರ್ಷದ ಹಳೆ ಮನೆ ಅಂತ ಇದು. ನನಗೆ ಇದು ನಮ್ಮ ಊರಲ್ಲೆಲ್ಲ ನಮ್ಮ ಹಳೆ ಮನೆಗಳಿಗೆ ಬಂದ ಫೀಲಿಂಗೆ. ಹೊಗೆ ಕಾಣ್ತಾ ಇರ್ಬೋದು ನಿಮಗೆ. ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದರೆ ಹೊಗೆ ಬಂದು ಅಟ್ಟದಲ್ಲಿ ಹೇಗೆ ಸೇರ್ತದೋ ಹಾಗೆ ಅದೇ ಒಂದು ಘಮ ಇಲ್ಲಿ ಕೂಡ ಬರ್ತಾಯಿದೆ. ಊರಿದ್ದು ನೆನಪಾಗ್ತಾ ಇದೆ ಇವಾಗ. ನೋಡಿ
ಹೇಗಿದೆ ಅಂತ ಹೇಳುವಂಥದ್ದು. ಜಪಾನಿಯರ ಟ್ರೆಡಿಷ್ನಲ್ ಮನೆ ನೋಡಿ. ನಮ್ಮ ಅಟ್ಟಗಳಿಗೆ ಹತ್ತಲಿಕ್ಕಿರುವಂಥ ಏಣಿ ಸೇಮ್ ಅದೇ ವಿನ್ಯಾಸ ಇಲ್ಲಿ ಕೂಡ. ಮೇಲೆ ಹೋದರೆ ಹೀಗಿದೆ ನೋಡಿ. ಇಲ್ಲಿಂದ ಹೀಗೆ ಹತ್ತಿ ಬಂದು ಮೇಲೆ ಬಂದರೆ ನೋಡಿ ಹೀಗಿದೆ. ಇಲ್ಲೆಲ್ಲ ಹಿಂದಿನ ಕೃಷಿಕರು ಹೇಗೆ ಕೃಷಿ ಮಾಡ್ತಾಯಿದ್ರು, ಯಾವ ಥರ ಪರಿಕರಗಳನ್ನು ಉಪಯೋಗ ಮಾಡ್ತಾಯಿದ್ರು ಅಂತ ಹೇಳುವಂಥದ್ರ ಬಗ್ಗೆ ಮಾಹಿತಿ ನೋಡಿ. ಇಲ್ಲಿ ಕೊಟ್ಟು, ಇಸ್ಮುಳ್ಳು, ಗೋರ್ಮಣೆ, ಇನ್ನು ಇಲ್ಲಿ ನೋಡಿ ಹೂಳುವಂಥದ್ದು ಎಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ಒಂದೇ ಥರದ ಪದ್ಧತಿ ಇತ್ತು. ನಮ್ಮಲ್ಲಿ ಕೂಡ ಈಗಲೂ ಇದೇ ಥರ ಉಪಯೋಗ ಮಾಡ್ತಾರೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂಥ ಪರಿಕರಗಳು. ಇದು ಬಹುಶಃ ಗದ್ದೆಯಲ್ಲಿ ಏನೋ ಕೆಲಸ ಮಾಡುವಂಥದ್ದು, ಮರದಲ್ಲೇ ಮಾಡಿದ್ದಾರೆ. ಇದು ಹಾಗೆ ಬಹುಶಃ ಗದ್ದೆಯಲ್ಲಿ ಅಗತೆ ಮಾಡುವಂಥ ಮೆಷಿನ್ ಆಗಿರಬೇಕು, ಎಳ್ಕೊಂಡು ಹೋಗುವಂಥದ್ದು. ನೋಡಿ, ಇದು ಬಹುಶಃ ಗದ್ದೆಯಲ್ಲಿ ನಡ್ಕೊಂಡು ಹೋಗುವಾಗ ಕಾಲಿಗೆ ಹಾಕ್ತಿದ್ರೇನೋ ಇದನ್ನು ನೋಡಿ. ಇಲ್ಲಿ ಇದು ಯಾವುದೋ ಒಂದು ಥರದ ಮೆಷಿನ್, ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಬಹುಶಃ ಭತ್ತವನ್ನು ಗ್ರೈಂಡ್ ಮಾಡ್ತಿದ್ರು ಅಥವಾ ಗೋಧಿಯನ್ನು ಮಿಲ್ ಮಾಡ್ತಿದ್ದಂಥ ಮೆಷಿನ್ ಏನೋ. ನಮ್ಮಲ್ಲೆಲ್ಲ ದೊಡ್ಡ ರುಬ್ಬುವ ಕಲ್ಲುಗಳಿರ್ತಾವಲ್ಲ ಅಂಥದ್ದೇ ನೋಡಿ. ಇದು ಭತ್ತ ಮಿಲ್ ಮಾಡ್ತಿದ್ದಂಥ ಮೆಷಿನ್ ಅಂತ ಕಾಣ್ತದೆ ನೋಡಿ. ಇಲ್ಲಿ ಸುಮಾರು ಥರದ ವೆರೈಟಿ ಕೃಷಿ ಪರಿಕರಗಳನ್ನು ಇಲ್ಲಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಕಳೆದ ವಿಡಿಯೋಗಳಲ್ಲಿ ಸಹ ತೋರಿಸಿದ್ದೆ ಇವರ ಕಿಟಕಿ ಯಾವ ಥರ ಇರ್ತದೆ ಅಂತ ಹೇಳುವಂಥದ್ದು. ಇದು ಒಂಥರ ಆಚೆ ಪೇಪರು ಅಲ್ಲ, ಬಟ್ಟೆಯೂ ಅಲ್ಲ, ಆ ಥರದೊಂದು ಮೆಟೀರಿಯಲ್, ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ಇದನ್ನು ಹೀಗೆ ಸ್ಲೈಡ್ ಮಾಡಿ ಈಚೆ ಮಾಡ್ಬೋದು. ನನಗೆ ಈ ಥರ ವಿನ್ಯಾಸದ ಈ ಏನು ಬೀಮ್ ಹಾಕಿ ಈ ಥರದ್ದು ಸಿಂಗಲ್ ಮರಗಳನ್ನೇ, ಇಷ್ಟಿಷ್ಟು ದೊಡ್ಡ ದೊಡ್ಡ ಮರಗಳನ್ನೇ ಯೂಸ್ ಮಾಡಿ ಈ ಮೇಲ್ಛಾವಣಿ ಮಾಡಿದ್ದು ನೋಡುವಾಗ, ನಾನು ಯುರೋಪಲ್ಲಿ ಹೋಗಿದ್ದಾಗ ಬೆಲ್ಜಿಯಮ್ಮಲ್ಲಿ ನನ್ನ ಒಬ್ಬಳು ಫ್ರೆಂಡ್ ಇದ್ಲು, ಅವಳ ಮನೆಗೆ ಹೋಗಿದ್ದೆ. ಅವಳ ಮನೆಯಲ್ಲಿ ಕೂಡ ಇದೇ ಥರ ವಿನ್ಯಾಸ. ಅಲ್ಲಿ ಕೂಡ ಹೀಗೆ ದಪ್ಪದ ಸಿಂಗಲ್ ಮರಗಳನ್ನೇ ಕಡಿದು ಹೀಗೆ ಮಾಡಿ ಅಡ್ಡ ಹಾಕಿ ಮನೆದು ರೂಫಿಂಗ್ ಮಾಡುವಂಥದ್ದು ಅಲ್ಲಿ ಕೂಡ ನಾನು ನೋಡಿದ್ದೆ. ಸೇಮ್ ನಂಗೆ ಅದೇ ಫೀಲಿಂಗ್ ಬರ್ತಾಯಿದೆ. ಇಲ್ಲೆಲ್ಲ ಭತ್ತ ಹಾಕಿಡುವಂಥ ದೊಡ್ಡ ಮರದ ಬ್ಯಾರಲ್ಗಳು. ಇದಕ್ಕೆಲ್ಲ ನನಗೆ ಪ್ರಾಪರಾಗಿ ಕನ್ನಡದಲ್ಲಿ ಪದ ಗೊತ್ತಿಲ್ಲ. ಬಹುಶಃ ನಮ್ಮ ಹಿರಿಯರಿಗೆಲ್ಲ ಗೊತ್ತಿರ್ಬೋದು ಇದು ಕನ್ನಡದಲ್ಲಿ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತ ಹೇಳುವಂಥದ್ದು ನೋಡಿ. ಸುಮಾರು ಕೃಷಿ ಪರಿಕರಗಳನ್ನು ಇಲ್ಲಿ ನೀವು ನೋಡ್ಬೋದು, ಬೇರೆ ಥರದ್ದು. ಇನ್ನು ಇಲ್ಲಿಂದ ಮೇಲೆ ಹತ್ತಲಿಕ್ಕೆ ಇದೆ, ನಾವು ಮೇಲೆ ಹತ್ತೋಣ ನೋಡಿ. ಇಲ್ಲಿಂದ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡ್ಬೋದು. ಈಗೆಲ್ಲ ಮೆಕ್ಯಾನೈಸ್ಡ್ ಫಾರ್ಮಿಂಗ್ ಆದದ್ರಿಂದಾಗಿ ಈ ಹಳೆ ಕಾಲದ ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಅಟ್ಟಕ್ಕೆ ಸೇರಿದೆ. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ಮತ್ತೆ ಇನ್ನೊಂದು ಮಹಡಿ, ಅಷ್ಟೇ ಜಾಗ ಇದೆ, ಏನು ಬಗ್ಗಿಕೊಂಡೆಲ್ಲ ಹೋಗಬೇಕು ಅಂತೇನಿಲ್ಲ, ತುಂಬ ಎತ್ತರ ಇದೆ. ಇದು ನೋಡಿ, ಕೆಳಗೆ ಬೆಳಕು ಹೋಗ್ಲಿಕ್ಕೋಸ್ಕರ ಹೀಗೆ ರೀಪರ್ಗಳನ್ನು ಹಾಕಿ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಇಲ್ಲೆಲ್ಲ ಮತ್ತೆ ಬೇರೆ ಥರದ ಕೃಷಿ ಪರಿಕರಗಳು ನೋಡಿ ಯಾವ ಥರ ಇದೆ ಅಂತ ಹೇಳುವಂಥದ್ದು. ದೊಡ್ಡ ಹಾಲ್ ಎಲ್ಲ. ಇದು ಬಹುಶಃ
ನನಗೆ ಏನು ಅಂತ ಗೊತ್ತಿಲ್ಲ. ಇದೆಲ್ಲ ಬೇರೆ ಬೇರೆ ಇವರೆಲ್ಲ ಭತ್ತ ಕೃಷಿ ಮಾಡೋದ್ರಿಂದಾಗಿ ಸಾಮಾನ್ಯವಾಗಿ ಎಲ್ಲ ಭತ್ತ ಕೃಷಿಗೆ ಉಪಯೋಗ ಆಗುವಂಥ ಪರಿಕರಗಳನ್ನೇ ಇಲ್ಲಿಟ್ಟಿದ್ದಾರೆ. ಬಹುಶಃ ಇದರಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಭತ್ತ ತೆನೆ ಎಲ್ಲ ಹಾಕಿ ಬೆನ್ನಲ್ಲಿ ಹೊತ್ಕೊಂಡು ಹೋಗ್ತಾಯಿದ್ರೆ. ಇಲ್ಲಿ ನೋಡಿ, ಇಲ್ಲಿ ಬಳ್ಳಿ ಇದೆ, ಇಲ್ಲಿ ನೋಡ್ಬೋದು ನೀವು. ನೋಡಿ, ಏನೋ ಒಂದು ಗೋಣಿ ಚೀಲದ ಥರ ಕಾಣ್ತಾ ಇದೆ. ಇದೆಲ್ಲ ಕುಕ್ಕೆಗಳು, ಬೇರೆ ಬೇರೆ ಥರದ ಕುಕ್ಕೆಗಳು, ದೊಡ್ಡ ಕುಕ್ಕೆ, ಸಣ್ಣ ಕುಕ್ಕೆ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಥರದ ಒಂದು ಕುಕ್ಕೆ. ನಮ್ಮಲ್ಲಿ ಸೇಮ್ ವಿನ್ಯಾಸದಲ್ಲಿ ನಮ್ಮಲ್ಲಿ ಕೂಡ ಮಾಡ್ತಾರೆ. ಸೇಮ್ ಕುಕ್ಕೆಗಳನ್ನು ನಾವು ಭಾರತದಲ್ಲಿ ಸಹ ನೋಡ್ಬೋದು. ನೋಡಿ, ಇನ್ನು ಮುಂದೆ ಹೋಗುವ. ನೋಡ್ಬೋದು, ಬಹುಶಃ ಇದು ಮೇಲಿನ ಚಾವಣಿ ನಿಮಗೆ ಇಲ್ಲಿ ಕಾಣ್ತದೆ. ಇಲ್ಲಿ ರೂಫಿಂಗ್. ಇಲ್ಲಿ ನೋಡಿ, ಇಲ್ಲಿ ಒಂದು ಬೇರೆ ಬೇರೆ ಥರದ ಕುಕ್ಕೆ. ಇಲ್ಲಿ ನಮ್ಮಲ್ಲಿ ಎಳ್ಳಡಿಕೆ ಕುಟ್ಲಿಕ್ಕೆ ಯೂಸ್ ಮಾಡಿದಂಥ ಕುಟಾಣಿ ನೋಡ್ಬೋದು ನೀವು. ನೋಡಿ, ಬೇರೆ ಬೇರೆ ಥರದ ಪೋರ್ಸಿಲಿನ್ನ ಕುಪ್ಪಿಗಳು. ನೋಡ್ಬೋದು ಬೇರೆ ಬೇರೆ ಥರದ ಕೃಷಿ ಪರಿಕರಗಳು ಮತ್ತು ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡ್ತಿದ್ದಂಥ ದಿನಬಳಕೆಯ ವಸ್ತುಗಳು. ನೋಡಿ, ಇದೆಲ್ಲ ನನಗೆ ನೋಡುವಾಗ ನಮ್ಮ ಮನೆಯಲ್ಲಿ ಮುಂಚೆ ಹಳೆ ಮನೆಯಲ್ಲಿ ಅಟ್ಟಕ್ಕೆ ಹೋಗಿ ಅಜ್ಜಿಯ ಕಾಲದ ಪರಿಕರಗಳನ್ನು ನೋಡ್ತಿದ್ದಾಗೆ ಆಗ್ತದೆ. ಸೇಮ್ ಫೀಲಿಂಗ್, ಅದೇ ಹೊಗೆಯ ವಾಸನೆ. ನೋಡಿ, ಬಹುಶಃ ಇದು ಉಪ್ಪು ಹಾಕಿಡ್ತಿದ್ದದೇನೋ. ಇದೇನೋ ಒಂದು ನನಗೆ ಸೇಮಿಗೆ ಮನೆಯಾಗೆ ಕಾಣ್ತದೆ. ನೋಡಿ, ತುಂಬ ಖುಷಿ ಆಗ್ತದೆ ಇದನ್ನೆಲ್ಲ ನೋಡುವಾಗ. ಮತ್ತೆ ಊರಿದು ನೆನಪಾಗ್ತಾ ಉಂಟು ನನಗೆ. ನೋಡಿ ಹೇಗಿದೆ ಅಂತೇಳಿ. ನೋಡಿ, ಇದೊಂದು ಕುಕ್ಕೆ ನೋಡಿ. ಇದು ಬಹುಶಃ ಇಲ್ಲಿಂದ ಹೀಗೆ ಭತ್ತ ಏನಾದರೂ ಹಾಕಿ ನೀರು ಹಾಕಿ ಕ್ಲೀನ್ ಮಾಡುವಂಥದ್ದಾಗಿರ್ಬೇಕು, ಅಥವಾ ಗಾಳಿಸುವಂಥದ್ದಾಗಿರ್ಬೋದು ಇದು. ನೋಡಿ, ಎಲ್ಲ ಬೇರೆ ಬೇರೆ ಥರದ ಮೆಷಿನ್ಗಳು. ಹೋಗೋಣ ಕೆಳಗೆ. ಇದು ನೋಡಿ ಹೇಗಿದೆ ಅಂತೇಳಿ. ನಾರ್ಮಲ್ ನಮ್ಮಲ್ಲೆಲ್ಲ ಹಳೆ ಮನೆಗಳಿಗೆ ಹೋದಾಗೆ ಸೆಟಪ್ಗಳು, ಹಳೇ ಫೋಟೋಗಳು. ಮುಂದೆ ಹೋಗೋಣ. ನೋಡಿ, ಇದು ಹೇಗೆ ಜನರೆಲ್ಲ ಸೇರಿ ಈ ಮನೆದು ಮಾಡಿಗೆ ಹುಲ್ಲನ್ನು ಹಾಕ್ತಿದ್ರು ಅಂತ ಹೇಳೋದ್ರ ಬಗ್ಗೆ ಸಣ್ಣ ಒಂದು ಫೋಟೋ. ಇಲ್ಲಿ ಏನೋ ಒಂದು, ಓಹೋ ಸೂಪರ್. ಈ ಥರ ಒಂದು ಚೀಟಿಯ ಮೇಲೆ ನಾವು ಸ್ಟ್ಯಾಂಪ್ ಹಾಕ್ಕೊಂಡು ನಮ್ಮ ನೆನಪಿಗೋಸ್ಕರ ಇದನ್ನು ತಗೊಂಡು ಹೋಗ್ಬೋದು ಮನೆಗೆ. ನೋಡಿ ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಸ್ನೋ ಬಿದ್ದಾಗ ಈ ಮನೆಗಳು ಸೇಫ್ ಆಗಿರ್ತವೆ. ಯಾಕೆಂತ ಹೇಳಿದರೆ ಇದು ಸ್ಲ್ಯಾಂಟಿಂಗ್ ರೂಫ್ ಆದ್ದರಿಂದ ಸ್ನೋ ಎಲ್ಲ ಕೆಳಗೆ ಬೀಳ್ತದೆ ಜಾರಿಕೊಂಡು. ನೋಡ್ಬೋದು, ನಮ್ಮ ಹಳೆ ಮನೆಗಳಲ್ಲೆಲ್ಲ ಮುಂಚೆ ಎಲ್ಲ ಹೀಗೆ ಫೋಟೋ ನೇತು ಹಾಕುವಂಥದ್ದು ಭಾರಿ ಸರ್ವೇ ಸಾಮಾನ್ಯ ಆಗಿತ್ತು. ಇಲ್ಲಿ ಕೂಡ ಹಾಗೆ ಎಲ್ಲ ಕಡೆ ಹೀಗೆ ಫೋಟೋ ನೇತಾಕಿದ್ದಾರೆ. ಹಾಗೆ ಮುಂದೆ ಹೋದರೆ ಮಧ್ಯದಲ್ಲಿ ಒಂದು ದೊಡ್ಡ ದೇವರ ಕೋಣೆಯಾಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ
ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇದೊಂದು ರೂಮ್ ನೋಡಿ ಹೇಗಿದೆ ಅಂತೇಳಿ. ಚಾಪೆ ಹಾಕಿ ಮಧ್ಯದಲ್ಲಿ ಬೆಂಕಿ ಹಾಕಿ ಟೀ ಕೆಟ್ಲಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಹೇಗೆ ಬೆಂಕಿಯ ಕಿಡಿ ಏನು ಮೇಲೆ ರೂಫಿಗೆ ಹೋಗೋದಾಗೆ ವ್ಯವಸ್ಥೆ, ಹೊಗೆ ಮಾತ್ರ ಮೇಲೆ ಹೋಗುವಾಗೆ. ಇಲ್ಲಿ ನೋಡಿ ಈ ರೂಮು ಹೀಗಿದೆ. ಬಹುಶಃ ಇದು ಚಳಿ ಪ್ರದೇಶ ಆದ್ದರಿಂದ, ಹಿಮ ಬೀಳುವಂಥ ಪ್ರದೇಶ ಆದ್ದರಿಂದ ಚಳಿ ಇದ್ದ ಟೈಮಲ್ಲಿ ಮನೆಯವರೆಲ್ಲ ಇಲ್ಲಿ ಈ ಬೆಂಕಿಯ ಸುತ್ತ ಕೂತ್ಕೊಂಡು ಚಳಿ ಕಾಯಿಸ್ಕೊಂಡು ಟೀ ಕುಡಿತಿದ್ದ ರೂಮ್ ಆಗಿರ್ಬೋದು ಇದು. ಇಲ್ಲಿ ನೋಡಿ ಮರದ ಕಪಾಟುಗಳು. ನಮ್ಮಲ್ಲೆಲ್ಲ ಹಿಂದಿನ ಕಾಲದ ಮನೆಗಳಲ್ಲಿ ಇಂಥದೇ ಕಪಾಟುಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ನೋಡಿದ್ರಲ್ಲ ಜಪಾನಿಯರ ಟ್ರೆಡಿಷ್ನಲ್ ಮನೆ ಹೇಗಿರ್ತದೆ ಅಂತೇಳಿ. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಹೋದರೆ ನೋಡಿ ಈ ಥರ ಒಂದು ಬಿಲ್ಡಿಂಗ್ ಇದೆ. ಇದು ಏನಂತ ಗೊತ್ತಿಲ್ಲ, ಸಣ್ಣ ಔಟ್ ಹೌಸ್ ಥರ ಇದೆ. ಅದರ ಹಿಂದೆ ಈ ಥರ ಒಂದು ಕೊಳ, ಅದರಲ್ಲಿ ಸಕುರ ಹೂವು ಬಿದ್ದು ತೇಲ್ತಾ ಇರುವಂಥದ್ದು ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ. ಹಾಗೆ ಒಂದು ಸ್ವಲ್ಪ ಝೂಮ್ ಮಾಡಿದರೆ ಇಲ್ಲಿ ನೋಡಿ ಕೋಯಿ ಮೀನುಗಳು ಎಷ್ಟು ಸ್ವಚ್ಛಂದವಾಗಿ ಸ್ವಿಮ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಕೊಂಡು. ನನಗೇನು ಜಪಾನಿಯರ ಟ್ರೆಡಿಷ್ನಲ್ ಮನೆ ಒಳಗೆ ಹೋಗಿ ಅಟ್ಟಕ್ಕೆ ಹತ್ತಿದಾಗ ಊರಿದೇ ನೆನಪಾಯಿತು. ನಮ್ಮೂರಲ್ಲೇ ಇದ್ದೇನೇನೋ ಅಂತ ಹೇಳುವಂಥ ಒಂದು ಭಾವನೆ. ಎಸ್ಪೆಷಲಿ ಆ ಅಟ್ಟಕ್ಕೆ ಹೋದಾಗ ಅಲ್ಲಿದ್ದಂಥ ಹೊಗೆ ಮತ್ತು ಅದರ ಒಂದು ಘಮ ಊರಿದ್ದೇ ನೆನಪು ತರಿಸ್ತು ನನಗೆ. ಆ ಕುಕ್ಕೆಗಳು ಮತ್ತು ಆ ಕೊಟ್ಟು ಇಸ್ಮುಳ್ಳು ಅದನ್ನೆಲ್ಲ ನೋಡುವಾಗ ತೋಟದ ನೆನಪಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ಯಾರೋ ಒಂದು ಸಣ್ಣ ಬಬಲ್ ಮೆಷಿನನ್ನು ನೇಲ್ಸಿಟ್ಟಿದ್ದಾರೆ. ನೋಡಿ ಎಂಥ ಖುಷಿ ಆಗ್ತದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ ಅಂತೇಳಿ. ನೋಡಿ ಜನಗಳೆಲ್ಲ ಈಗ ಜಾಸ್ತಿ ಆದರು. ನಾವು ಬೆಳಿಗ್ಗೆ ಬಂದಾಗ ತುಂಬ ಕಮ್ಮಿ ಜನ ಇದ್ದರು. ಹಾಗೆ ಮುಂದೆ ಬರ್ತಾ ಇಲ್ಲಿ ನೋಡ್ಬೋದು, ಇಲ್ಲಿ ಹಳೆ ಮನೆಯನ್ನು ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಅವರು ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಎಲ್ಲ ಸೇಫ್ಟಿ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನೋಡಿ ಇಲ್ಲಿ ಈ ರೀತಿ ಕ್ಯಾಮಫೋಲ್ಡ್ ಎಲ್ಲ ಮಾಡಿಕೊಂಡು ನೋಡಿ ಹೇಗೆ ಮಾಡ್ತಿದ್ದಾರೆ. ಹೆಲ್ಮೆಟ್, ಶೂ, ಸೇಫ್ಟಿ ಜಾಕೆಟ್, ಸೇಫ್ಟಿ ಹಾರ್ನೆಸ್, ಎವ್ರಿಥಿಂಗ್ ಎಲ್ಲನೂ ಯೂಸ್ ಮಾಡ್ತಿದ್ದಾರೆ ನೋಡಿ. ನೋಡ್ಬೋದು ನೀವು. ನೋಡಿ ಇಲ್ಲಿ ಒಂದು ಸೈಡಿಗೆ ಮಾಡಿ ಆಗಿದೆ, ಇನ್ನೊಂದು ಸೈಡಿಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಳೆ ಮನೆಯನ್ನು ರೀಸ್ಟೋರ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ನೋಡ್ಬೋದು ಹೇಗಿದೆ ಅಂಥೇಳಿ. ಇಲ್ಲೆಲ್ಲ ನಮ್ಮ ತೋಟದಲ್ಲಿ ಉಜಿರು ಕಣಿ ಇದ್ದಾಗೆ ಎಲ್ಲ ಮನೆಗಳ ಸೈಡಲ್ಲಿ ಹಿಂದೆ ಮುಂದೆ ಎಲ್ಲ ನೀರೇ. ಆಮೇಲೆ ಇದೊಂದು ನೋಡಿ ನೀರು ಡೈವರ್ಟ್ ಮಾಡಲಿಕ್ಕೆ ಯಾವ ಥರ ಸಿಸ್ಟಮ್ ಅಂತೇಳಿ. ಆ ಫ್ಲ್ಯಾಪನ್ನು ಹೀಗೆ ಈಚೆಗೆ ಲೆಫ್ಟ್ ಸೈಡಿಗೆ ತಿರುಗಿಸಿಟ್ರೆ ಅಲ್ಲಿಗೆ ಹೋಗುವಂಥ ನೀರು ಬಂದಾಗ್ತದೆ, ಎಲ್ಲ ನೀರು ಈಚೆ ಹೋಗ್ತದೆ. ನೋಡಿ ಎಷ್ಟು ಒಂದು ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳುವಂಥದ್ದು. ಹಾಗೆ ಇನ್ನು ಮುಂದೆ ಹೋದರೆ ಇಲ್ಲಿ ದೊಡ್ಡದಾದ ಒಂದು ತೂಗು ಸೇತುವೆ ಮಾದರಿಯ ಒಂದು ಸೇತುವೆ. ಆದರೆ ಇದು ತೂಗು ಸೇತುವೆ ಹಾಗೆ ಏನು ಅಲ್ಲಾಡೋದಿಲ್ಲ, ಕಾಂಕ್ರೀಟ್ ಸ್ಟ್ರಕ್ಚರೇ. ಬಟ್ ಅದನ್ನು ಮಾಡಿದ್ದು ಮಾತ್ರ ತೂಗು ಸೇತುವೆ ರೀತಿ ಮಾಡಿದ್ದಾರೆ. ದೊಡ್ಡ ಹೊಳೆ, ಬಹುಶಃ ಬೆಟ್ಟದಿಂದ ಬರುವಂಥ ಹಿಮ ಕರಗಿದಂಥ ನೀರು ಇದರಲ್ಲಿ ಬರ್ತದೆ. ಹೋಗೋಣ ಮುಂದೆ. ಇಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟದಲ್ಲಿ ಹಿಮ ಕಾಣ್ತಾ ಇದ್ರು. ಇಲ್ಲಿ ಏನು ಚಳಿ ಇಲ್ಲ. ನಮ್ಮ ಮಡಿಕೇರಿ ಚಿಕ್ಕಮಗಳೂರಲ್ಲಿ ಇದ್ದಂಥ ವೆದರೇ. ಮಧ್ಯಾಹ್ನ ಹೊತ್ತು ಸ್ವಲ್ಪ ಬೆವರ್ತನೂ ಇದೆ, ಸ್ವಲ್ಪ ಸೆಕೆಯೂ ಇದೆ. ಆದರೆ ಟೂರಿಸ್ಟ್ಗಳು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳುವಂಥದ್ದು. ನಾವಿವಾಗ ವಾಪಸ್ ನಮ್ಮ ಬಸ್ ಸ್ಟ್ಯಾಂಡ್ ಸೈಡಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ತಿನ್ನಲಿಕ್ಕೆ ಏನಾದರೂ ಇದೆಯಾ ಅಂತ ನೋಡುವ. ಊಟದ ಟೈಮ್ ಬೇರೆ ಆಗಿದೆ, ಮಕ್ಕಳಿಗೆ ಏನಾದರೂ ಊಟ ಆಗಬೇಕಲ್ಲ. ಮುಂದೆ ಹೋಗೋಣ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. ಇಲ್ಲಿ ಬೆಟ್ಟದ ಮೇಲೆ ಒಂದು ಅಬ್ಸರ್ವೇಟ್ರಿ ಅಂತ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಬಸ್ ಹತ್ತಾ ಇದ್ದೇವೆ.
ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ಬೆಟ್ಟ ಹತ್ಕೊಂಡು ಬಂದ್ವಿ. ಶಟಲ್ ಬಸ್ ಸರ್ವಿಸ್ ಇತ್ತು, ಒಬ್ಬರಿಗೆ 200 Yen. ಹಾಗೆ ಮೇಲೆ ಹತ್ಕೊಂಡು ಬಂದರೆ ಬರುವಾಗ ಎಲ್ಲ ಕೃಷಿ ಭೂಮಿ ಮತ್ತು ಕೆಲವೊಂದಷ್ಟು ಮನೆಗಳು. ನಾನೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಆಲ್ರೆಡಿ ಈಗ ಹಾಕಿದ್ದೇನೆ. ಬ್ಯಾಕ್ಗ್ರೌಂಡಲ್ಲಿ ಏನು ಹಿಮಚಾದಿತ ಬೆಟ್ಟಗಳು ಕಾಣ್ತಿದ್ವು, ಈಗ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡ್ಬೋದು ನೀವು ಹಿಂದೆ ಬೆಟ್ಟಗಳು, ಬಿಳಿ ಬೆಟ್ಟಗಳು. ಇಲ್ಲಿಂದ ಹಾಗೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೇವೆ. ಏನಿದೆ ಅಂತ ನೋಡೋಣ. ಎಲ್ಲರೂ ಯಾಕೋ ಇಲ್ಲೇ ನಿಂತು ಫೋಟೋ ತೆಗಿತಾ ಇದ್ದಾರೆ. ಮೋಸ್ಟ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಏನಾದರೂ ಇರಬೇಕೇನೋ. ವಾವ್, ಇದು ನೋಡಬೇಕು ನೀವು, ತುಂಬ ಚೆನ್ನಾಗಿದೆ ನೋಡಿ. ನಾವಾಗ ನಡ್ಕೊಂಡು ಹೋದ ವ್ಯೂ ಇಲ್ಲಿದೆ. ನಾನು ಆಗಲೇ ನಿಮಗೆ ಹೇಳಿದ್ದೆ ನನಗೆ ಸ್ವಿಟ್ಜರ್ಲ್ಯಾಂಡಿಗೆ ಬಂದಾಗ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಅದೇ ಫೀಲಿಂಗ್ ಬರ್ತಾ ಇದೆ ಇಲ್ಲಿಂದ ನೋಡುವಾಗ. ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ಹೀಗೇ ಇರುತ್ತೆ, ವ್ಯಾಲಿಗಳು, ಬೆಟ್ಟಗಳು ಮತ್ತು ಹಚ್ಚ ಹಸಿರು ಭೂಮಿ ಎಲ್ಲ ಹೀಗೆ. ಜಪಾನಲ್ಲಿ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಈ ಸಕುರ ಗಿಡಗಳು ಇರೋದ್ರಿಂದ ಇದು ಜಪಾನ್ ಅಂತ ನಮಗೆ ಅನಿಸ್ತದೆ ನೋಡಿ. ಆಮೇಲೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಗದ್ದೆ ನೋಡಿ, ಅಲ್ಲಿ ಹೇಗೆ ಸ್ಟೆಪ್ ಫಾರ್ಮಿಂಗ್ ಮಾಡಿ ಗದ್ದೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ಬೆಟ್ಟದ ಮೇಲೆ ಕೂಡ. ನಾನು ಆಗ ನಿಮಗೆ ತೋರಿಸಿದ್ದು ಇದೇ ಹಳ್ಳಿಯ ಮಧ್ಯದಲ್ಲಿ ನಾವು ನಡೆದು ಹೋದಂಥದ್ದು ನೋಡಿ. ನಾವಾಗ ದಾಟಿದ ಸೇತುವೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಸೇತುವೆ. ಇಲ್ಲೇ ನಾವು ಎಲ್ಲ ಆಗ ಸೈಟ್ ಸೀಯಿಂಗ್ ಮಾಡಿದ್ದು. ಈಗ ಬೆಟ್ಟದ ಮೇಲಿಂದ ಈ ಹಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳುವಂಥದ್ದು ನೋಡಿ. ಮೇಲೆ ಒಬ್ಸರ್ವೇಟ್ರಿಯಿಂದ ಈಗ ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ವಿಲೇಜಿಗೆ. ನಾನು ಜಪಾನಲ್ಲಿ ಹೋದಲ್ಲೆಲ್ಲ ಅವರು ತಮ್ಮ ಎತ್ತರದ ಬೆಟ್ಟಗಳಿಗೆ, ಈ ರೋಡ್ ಸೈಡಲ್ಲಿರುವಂಥ ಬೆಟ್ಟಗಳು ಅಥವಾ ಎಲ್ಲಾದರೂ ಜರಿಯುವ ಡೇಂಜರ್ ಇರುವಂಥ ಬೆಟ್ಟಗಳಿಗೆಲ್ಲ ನೋಡಿ ಈ ಥರ ತಡೆಗೋಡೆ ಮಾಡಿರ್ತಾರೆ. ಪಿಲ್ಲರ್ ಮತ್ತು ಬೀಮ್ ಹೀಗೆ ಸ್ಕ್ವೇರ್ ಪ್ಯಾಟರ್ನಲ್ಲಿ ಮಾಡಿರ್ತಾರೆ. ಆಮೇಲೆ ಹತ್ತಿರದಿಂದ ನೋಡಿದರೆ ಒಳಗಡೆ ಒಂದು ಮೆಶ್ ಯೂಸ್ ಮಾಡಿದ್ದಾರೆ, ಕಬ್ಬಿಣದ ಮೆಶ್ ಅಂತ ಕಾಣ್ತಾ ಇರೋದು, ಡಬಲ್ ಲೇಯರ್ ಮೆಶ್. ನಾನು ಇಷ್ಟು ದಿವಸ ಪ್ರವಾಸ ಮಾಡಿದ ಎಲ್ಲ ಬೆಟ್ಟ ಗುಡ್ಡಗಳಿಗೆ ಕೂಡ ಸೈಡಲ್ಲಿ ಇದೇ ಥರ ರಿಟೈನಿಂಗ್ ವಾಲ್ ಮಾಡಿರುವಂಥದ್ದು. ಎಷ್ಟು ಎತ್ತರ ಇದ್ದರೂ ಅವರು ಆ ತುದಿಯವರೆಗೆ ಸಹ ಹೀಗೆ ರಿಟೈನಿಂಗ್ ವಾಲ್ ಕಟ್ಟಿರ್ತಾರೆ. ಜಪಾನಲ್ಲಿ ಎಲ್ಲಿ ಹೋದರೂ ಇವರಿಗೆ ಯಥೇಚ್ಛವಾಗಿ ನೀರು ಇದೆ. ನಾನು ಹೋದ ಎಲ್ಲ ಟೌನ್ಗಳಲ್ಲಿ ಜಸ್ಟ್ ಟೌನಿದ ಔಟ್ಸ್ಕರ್ಟ್ಸಿಗೆ ಹೋದರೆ ಸಾಕು, ಎಲ್ಲಿ ನೋಡಿದರೂ ವರ್ತೆ ಜಲ, ಯಾವ ಸೈಡ್ ನೋಡಿದರೂ ಸಹ ವರ್ತೆ. ಮತ್ತು ಅಷ್ಟು ಫ್ರೆಶ್ ಆ್ಯಂಡ್ ಕ್ಲೀನ್ ವಾಟರ್. ಆಶ್ಚರ್ಯ ಆಗ್ತದೆ, ಇಂಥ ಒಂದು ನೀರಿನ ಸಂಪತ್ತು ನಿಜವಾಗ್ಲೂ ಇವರಿಗೆ ವರದಾನ ನೋಡಿ. ಎಲ್ಲಿ ನೋಡಿದರೂ ಕೊಳ, ಹೊಳೆ ಮತ್ತು ಈ ಥರದ ನೀರು ಹೋಗುವಂಥ ಕಣಿಗಳು. ಸಾಮಾನ್ಯವಾಗಿ ಯಾವ ಕೊಳದಲ್ಲೂ ನೋಡಿದರೆ ಸಹ ಸ್ವಚ್ಛಂದವಾಗಿ ಮೀನುಗಳು. ಭಾರಿ ಒಂಥರ ಖುಷಿ ಆಗ್ತದೆ ನೋಡುವಾಗ. ನೋಡಿ, ಈಗ ನಾನಿಲ್ಲಿ ಬಹುಶಃ ಇಲ್ಲಿ ಯಾವ್ದಾದ್ರು ಮೀನುಗಳು ಇರ್ಬೋದೇನೋ. ನೋಡಿಲ್ಲಿ ಆ ಮೀನಿದು ಸೈಜ್ ನೋಡಿ ಎಷ್ಟು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಸ್ವಿಮ್ ಮಾಡ್ತಾ ಇರ್ತದೆ. ಆಮೇಲೆ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸಲ್ಲಿ ನೋಡಿ ಈ ಥರ, ಈಗ ನಮ್ಮಲ್ಲಿ ಹೋಮ್ ಗಾರ್ಡ್ಗಳೆಲ್ಲ ಇದ್ದಾಗೆ ಇವರು ಜನರನ್ನು ರೋಡ್ ಕ್ರಾಸ್ ಮಾಡುವಾಗ ವೆಹಿಕಲ್ಸನ್ನು ಸ್ಟಾಪ್ ಮಾಡಲಿಕ್ಕೆ ಸಿಗ್ನಲ್ ಕೊಡುವಂಥವ್ರು. ಹಾಗೆ ಮುಂದೆ ಬರ್ತಾ ಹೊಟ್ಟೆ ಬೇರೆ ಹಸಿತಾ ಇತ್ತು, ಊಟ ಏನಾದರೂ ಮಾಡು ಅಂತೇಳಿದರೆ ಎಲ್ಲ ಬೀಫ್ ಐಟಮ್ಸ್ ಇತ್ತು ಇಲ್ಲಿ. ಸೊ ಬೇರೆ ಏನಿದೆ ಅಂತ ನೋಡ್ತಾ ಹೀಗೆ ಅಂಗಡಿಯೊಳಗೆ ಬಂದಾಗ ವೆಜ್ಜಲ್ಲಿ ಅಥವಾ ಚಿಕನಲ್ಲಿ ಇದು ರೈಸ್ ಡಂಪ್ಲಿಂಗ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಅದನ್ನು ಆರ್ಡರ್ ಮಾಡಿದ್ದೇವೆ.
ಇಲ್ಲಿ ನಾನು ಕ್ಯಾಶರ್ ಹತ್ರ ಬರುವಾಗ ಇಲ್ಲಿ ನನಗೆ ಈ ಪುಟ್ಟ ನಾಯಿ ಮರಿ ಕಾಣ್ತು. ನಾಯಿ ಮರಿ ಅಲ್ಲ, ಇದು ದೊಡ್ಡದೇ, ನೋಡಲಿಕ್ಕೆ ಮಾತ್ರ ನಾಯಿ ಮರಿಗೆ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಬಟ್ಟೆ ಹಾಕಿಸಿ ಮಲಗಿಸಿದ್ದಾರೆ ಅಂತ ಹೇಳುವಂಥದ್ದು. ನಾವು ಆರ್ಡ್ರ್ ಮಾಡಿದಂಥ ರೈಸ್ ಡಂಪ್ಲಿಂಗ್ಸ್ ಬಂದಿದೆ. ಇದು ಏನಿಲ್ಲ, ಪುಂಡಿ ಅಥವಾ ಕಡುಬು ಅಂತ ಹೇಳ್ತೇವೆ, ಅದರ ಮೇಲೆ ಸೀಸಮೆ ಸಾಸ್ ಹಾಕಿದ್ದಾರೆ. ಬೆಲ್ಲ ಅಥವಾ ಸಕ್ಕರೆದು ಏನೋ ಒಂದು ಕ್ಯಾರಮೆಲ್ ಟೈಪ್ ಮಾಡಿ ಸಾಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಸೀಸಮೆ ಸಾಸ್ ಇದು ಡಂಪ್ಲಿಂಗ್ಸ್ ತಿಂದಾದ್ಮೇಲೆ ಇದೀಗ ಸೋಯಾ ಸಾಸ್ ಇದು ಡಂಪ್ಲಿಂಗ್ಸ್ ತಗೊಂಡ್ವಿ. ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಇದೆ. ನಮ್ಮ ನಾಲಿಗೆಗೆ ಈಗ ಏನೋ ಇಂಡಿಯಾದಿಂದ ಬಂದ ಮೇಲೆ ಇಷ್ಟು ದಿವಸದಲ್ಲಿ ಒಂದು ಒಳ್ಳೆ ಉಪ್ಪು, ಹುಳಿ, ಖಾರ ಹುಳ್ಳಂಗೆದ್ದು ಒಂದು ಪುಂಡಿ ಇವತ್ತು ಸಿಕ್ಕಿದಾಗಾಯಿತು. ನೋಡಿ, ನಾವು ಬಂದಂಥ ಊರು ಚಳಿಗಾಲದಲ್ಲಿ ಈ ಥರ ಇರ್ತದೆ. ನೋಡಿ, ಚಳಿಗಾಲದಲ್ಲಿ ಹೀಗಿರ್ತದೆ. ನಾವೀಗ ವಾಪಸ್ ಕಾನಸಾವಾಗಿ ಹೋಗ್ತಾ ಇದ್ದೇವೆ. ಆನ್ ದ ವೇ ಸುಮಾರು ಟನಲ್ಗಳು ಸಿಗ್ತವೆ. ಈ ಟನಲ್ಗಳನ್ನು ದೊಡ್ಡ ದೊಡ್ಡ ಬೆಟ್ಟಗಳ ಅಡಿಯಲ್ಲಿ ಕೊಡುತ್ತಿರುವಂಥದ್ದು. ಇದು 8 ಕಿಲೋಮೀಟರ್ಗಿಂತ ಜಾಸ್ತಿ ಉದ್ದ ಇದೆ. ಅಲ್ಲಿ ನೀವು ರೋಡ್ ಸೈನ್ ನೋಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ಸೈನ್ ಬರೋಕ್ಕೆ ತೋರಿಸ್ತೇನೆ. ಇದು ಮೌಂಟ್ ಹೀತಾ ಅಂತ ಹೇಳುವಂಥ ಬೆಟ್ಟ. ಅದರ ಅಡಿಯಲ್ಲಿ 11 ಕಿಲೋಮೀಟರ್ ಉದ್ದದ ಟನಲ್ಗಳು. ಫೈನಲಿ ನಾವು ಶಿರಾಕಾವಾಗೋಯಿಂದ ತಾಕಾಯಾಮದಲ್ಲಿರುವಂಥ ನಮ್ಮ ಗೆಸ್ಟ್ ಹೌಸಿಗೆ ಬಂದು ರೀಚ್ ಆದ್ವಿ. ಇದು ಟ್ರೆಡಿಷ್ನಲ್ ಜಾಪನೀಸ್ ಸ್ಟೈಲ್ ರೂಮ್. ಸೊ ಈ ಸ್ಟೈಲ್ ಆಫ್ ರೂಮಿಗೆ ಜಾಪನೀಸ್ ಸುಪೀರಿಯರ್ ರೂಮ್ ವಿತ್ ಫುಟ್ ಆನ್ ಬೆಡ್ಸ್ ಅಂತ ಹೇಳ್ತಾರೆ. ಇದು ಟ್ರೆಡಿಷ್ನಲ್ ಜಾಪನೀಸ್ ಸ್ಟೈಲ್ ರೂಮ್. ಹಿಂದಿನ ಕಾಲದಲ್ಲಿ ಜಾಪನೀಸ್ ಈ ಥರ ತಮ್ಮ ರೂಮಲ್ಲಿ ಮಲಗ್ತಾ ಇದ್ರು. ಇದು ನೋಡಿ, ಕೆಳಗಡೆ ಚಾಪೆ ಒಳ್ಳೆ ಸ್ಮೂತಾಗಿದೆ. ನಮ್ಮ ಊರ ಕಡೆ ಇರುವಂಥ ಚಾಪೆಯ ಮೆಟೀರಿಯಲ್ ಇದ್ದಾಗೆ ನನಗೆ ಕಾಣ್ತಾ ಇದೆ. ಆಮೇಲೆ ದಪ್ಪದ ಬೆಡ್ ನೋಡಿ ಇಲ್ಲಿ ಹೀಗೆ. ಆಮೇಲೆ ಈ ಕಿಟಕಿಗಳು ನೀವು ನೋಡ್ಬೋದು. ನಾನು ಈಗಾಗಲೇ ನಿಮಗೆ ಹಳೆ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೇನೆ. ಇದೊಂಥರ ಪೇಪರ್ ಮತ್ತು ಬಟ್ಟೆ ಮಿಶ್ರಿತ ಕಿಟಕಿ. ಕಂಪ್ಲೀಟ್ ಈ ಸೆಟಪ್ಪನ್ನು ಮರದಲ್ಲಿ ಮಾಡಿದ್ದಾರೆ. ಮೇಲೆ ಕೂಡ ಹಾಗೆ ಮರದಲ್ಲಿ ಮಾಡಿರುವಂಥದ್ದು. ಸೈಡಲ್ಲಿ ಇಲ್ಲಿ AC, ಆಮೇಲೆ ಹೀಟರು, ಆಮೇಲೆ ಇಲ್ಲಿ ಲೈಟ್ ಕೊಟ್ಟಿದ್ದಾರೆ. ಹೀಗೆ ನೋಡಿ, ಈ ಥರ ಡಿಮ್ ಲೈಟ್ ಎಲ್ಲ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲಿ ನೋಡಿ ಹೀಗೆ ಡೆಕೋರೇಟ್ ಮಾಡಿದ್ದಾರೆ. ಸ್ವಲ್ಪ ಟ್ರೆಡಿಷ್ನಲ್ ಮತ್ತು ಮಾಡರ್ನ್ ಫ್ಯೂಷನನ್ನು ಮಾಡಿರುವಂಥ ರೂಮು ಕಾಣ್ಬೋದು. ಹಾಗೆ ಇಲ್ಲಿ ಲಗೇಜ್ ಇಡಲಿಕ್ಕೆಲ್ಲ ಜಾಗ, ಮತ್ತು ಇಲ್ಲಿ ಬಾತ್ರೂಮ್. ಇದು ಮಾಡರ್ನ್ ನಾನು ಕಳೆದ ವಿಡಿಯೋಗಳಲ್ಲಿ ತೋರಿಸಿದಂಥ ಬಾತ್ರೂಮ್ಗಳು. ಮತ್ತು ಈ ಜಾಪನೀಸ್ ಟ್ರೆಡಿಷ್ನಲ್ ಮನೆಗಳಲ್ಲಿರುವಂಥ ಈ ಪಾರ್ಟಿಷನ್ಗಳೆಲ್ಲ ಒಂಥರ ಕಾರ್ಡ್ ಬೋರ್ಡಲ್ಲಿ ಮಾಡಿರ್ತಾರೆ. ಇದು ಅಲ್ಯೂಮಿನಿಯಂ ಫ್ರೇಮ್, ಇದೊಂಥರ ಕಾರ್ಡ್ ಬೋರ್ಡ್ ಮೆಟೀರಿಯಲ್. ಹೀಗೆ ಇದು ಕಂಪ್ಲೀಟ್ ರೂಮು. ಇದೊಂಥರ ಕಾಂಕ್ವುಡ್. ಇದು ಆ್ಯಕ್ಚುಲಿ ಕಂಪ್ಲೀಟ್ ಪಿಲ್ಲರ್ ಮತ್ತು ಬೀಮ್ ಸ್ಟ್ರಕ್ಚರ್ ಮಾಡಿ, ಮತ್ತು ಇದು ಈ ಥರ ಕಾಂಕ್ವುಡ್ ಸೆಟಪ್ಪಲ್ಲಿ ಮಾಡೋದು. ಮತ್ತು ಇದೆಲ್ಲ ಮರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ಲೈಡಿಂಗ್ ಡೋರಲ್ಲಿ ಇದು ಕಬೋರ್ಡ್. ಹೀಗೆ ಇಲ್ಲಿ ಬ್ಲ್ಯಾಂಕೆಟ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ಸೂಟ್ ಕೇಸ್ ಎಲ್ಲ ಬೇಕಿದ್ರೆ ಇಟ್ಕೊಳ್ಬೋದು ಇಲ್ಲಿ. ನೋಡಿ ಹೀಗೆ ಇದೆ ಸೆಟಪ್. ಆಮೇಲೆ ಕೆಳಗಡೆ ಕೂಡ ಒಂದು ಸ್ಪೇಸ್ ಇದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮತ್ತು ಶೇರ್ ಮಾಡೋದು ಮರೀಲೇಬೇಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋದಿದೆ. ಸೊ ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.